ಬೆಂಗಳೂರು ಅದ್ವೈತ್ ಮಿಸ್ಸಿಂಗ್ ಕೇಸ್ ನಿಜವಾಗಿಯೂ ಮಿಸ್ಸಿಂಗ್ ಆಗಿದ್ದಾನಾ ಅಥವಾ ಇದೆಲ್ಲ ಒಂದು ಪ್ಲಾನಾ? ಬನ್ನಿ, ಹಾಗಾದ್ರೆ ಇವತ್ತು ನಾವು ಕನ್ನಡ ಜನಶ್ರೀ ಡಿಜಿಟಲ್ ಮೀಡಿಯಾದಲ್ಲಿ ನಾವು ನಿಮಗೆ ಮಾಹಿತಿ ಕೊಡ್ತೀವಿ. ನಾನು ಪ್ರಮೋದ್ ಕುಂದಗೋಳ್. ಬೆಂಗಳೂರಿನ ಟೆಕ್ಕಿ ಅದ್ವೈತ್ ಉಪಾಧ್ಯಾಯ ನಾಪತ್ತೆ ಪ್ರಕರಣ ಇದೀಗ ದಿನದಿಂದ ದಿನಕ್ಕೆ ಮತ್ತಷ್ಟು ಕುತೂಹಲ ಮೂಡಿಸುತ್ತಿದೆ. ಆಗಸ್ಟ್ 7ರಂದು ಶಿವಗಂಗೆ ಬೆಟ್ಟಕ್ಕೆ ಒಬ್ಬನೇ ಟ್ರೆಕ್ಕಿಂಗ್ಗೆ ತೆರಳಿದ್ದ 31 ವರ್ಷದ ಸೈಬರ್ ಸೆಕ್ಯೂರಿಟಿ ಪ್ರೊಫೆಷನಲ್ ಆದ ಅದ್ವೈತ್ ನಂತರ ನಾಪತ್ತೆಯಾಗಿದ್ದಾನೆ. ಬೆಟ್ಟದ ಪಾದಭಾಗದಲ್ಲಿ ಆತನ ಬೈಕ್ ಪತ್ತೆಯಾಗಿದ್ದು ಮೊಬೈಲ್ ಕೂಡ ಆತನ ಬಳಿ ಇರಲಿಲ್ಲ ಎಂಬ ಮಾಹಿತಿ ತನಿಖೆಯಲ್ಲಿ ಪ್ರಮುಖವಾಗಿದೆ. ಅದ್ವೈತ್ ಕೊನೆಯದಾಗಿ ಶಿವಗಂಗೆ ಬೆಟ್ಟದಿಂದ ತನ್ನ ಭಾವಿ ಪತ್ನಿಗೆ ಫೋಟೋ ಕಳಿಸಿದ್ದ ಎನ್ನಲಾಗಿದೆ. ಅದಾದ ಬಳಿಕ ಆತನಿಂದ ಯಾವುದೇ ಕರೆ ಕೂಡ ಮೆಸೇಜ್ ಬಂದಿಲ್ಲಂತೆ. ಇದರಿಂದ ಕುಟುಂಬಸ್ಥರು ಆತಂಕಗೊಂಡು ಇದನ್ನ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಶಿವಗಂಗೆ ಬೆಟ್ಟದಲ್ಲಿ ಭಾರಿ ಶೋಧ ನಡೆಸಿದಾಗ ಅದ್ವೈತ್ಗೆ ಪೊಲೀಸರು NDRF ಮತ್ತು SDRF ನ ಅರಣ್ಯ ಇಲಾಖೆ ಸೇರಿದಂತೆ ಹಲವು ತಂಡಗಳು ಶಿವಗಂಗೆ ಬೆಟ್ಟದಲ್ಲಿ ಶೋಧ ನಡೆಸಿದ್ರು ಅವನ ಮೃತದೇಹ ಆಯಿತು ಅಥವಾ ಅವನ ಬಗ್ಗೆ ಸುಳುವಾಯಿತು ಸಿಕ್ಕಿನಂತೆ. ಅಪಾಯಕಾರಿ ಇಳಿಜಾರಿರುವ ಕಾರಣ ಶೋಧ ಕಾರ್ಯವೂ ಸವಾಲಿನದ್ದಾಗಿದೆ. ಡ್ರೋನ್ಗಳನ್ನ ಬಳಸಿಕೊಂಡು ಬೆಟ್ಟದ ಹಲವು ಪ್ರದೇಶಗಳನ್ನ ಪರಿಶೀಲಿಸಲಾಗಿದೆ. ಒಂದು ಹಂತದಲ್ಲಿ ಡ್ರೋನ್ ಕ್ಯಾಮೆರಾದಲ್ಲಿ ಶಾಂತಲಾ ಡ್ರಾಪ್ ಸಮೀಪ ಅನುಮಾನಾಸ್ಪದ ವಸ್ತು ಅಥವಾ ಮೃತದೇಹದಂತಹ ಕಾಣುವ ಹೋಲುವ ವಸ್ತು ಈಗ ಸಿಕ್ಕಿದೆ. ಅದು ಅದ್ವೈತದ್ದೇ ಎಂಬುದು ಈಗ ದೃಢಪಟ್ಟಿಲ್ಲ. ಆತ್ಮಹತ್ಯೆ ಮಾಡಿಕೊಂಡಿದ್ದಾನ? ತನಿಖೆಯ ಆರಂಭದಲ್ಲಿ ಅದ್ವೈತ್ ಬೆಟ್ಟದಿಂದ ಬಿದ್ದು ಮೃತಪಟ್ಟಿರಬಹುದೇ ಎಂಬ ಅನುಮಾನವೂ ವ್ಯಕ್ತವಾಗಿದೆ. ಅದ್ವೈತ್ನ ಲ್ಯಾಪ್ಟಾಪ್ ಪರಿಶೀಲಿಸಿದಾಗ ಶಿವಗಂಗೆ ಬೆಟ್ಟ, ಶಾಂತಲಾ ಡ್ರಾಪ್ ಸೇರಿದಂತೆ ಹಲವು ಮಾಹಿತಿಗಳು ಆತ ಆನ್ಲೈನ್ನಲ್ಲಿ ಹುಡುಕಿರುವುದು ತನಿಖಾಧಿಕಾರಿಗಳ ಗಮನಕ್ಕೆ ಬಂದಿದೆ. ಇದಲ್ಲದೆ ಆತ್ಮಹತ್ಯೆಗೆ ಸಂಬಂಧಿಸಿದ ಸ್ಥಳಗಳು ಮತ್ತು ಬೆಟ್ಟದಿಂದ ಬಿದ್ದರೆ ಏನಾಗಬಹುದು ಎಂಬ ರೀತಿಯ ಹುಡುಕಾಟಗಳು ನಡೆದಿದ್ದವು ಅಂತ ಈಗ ವರದಿಯಲ್ಲಿ ತಿಳಿದು ಬರ್ತಾ ಇದೆ. ಇಷ್ಟೆಲ್ಲ ಸುಳಿವುಗಳ ನಡುವೆ ಪೊಲೀಸರಿಗೆ ಮತ್ತೊಂದು ದೊಡ್ಡ ಪ್ರಶ್ನೆ ಎದುರಾಗಿದೆ ಅಂತಂದ್ರೆ, ಅದ್ವೈತ್ ನಿಜವಾಗಿಯೂ ಆತ್ಮಹತ್ಯೆ ಮಾಡಿಕೊಂಡಿದ್ದಾನ ಅಥವಾ ಆತ್ಮಹತ್ಯೆ ಮಾಡಿಕೊಂಡಂತೆ ತೋರಿಸಿ ಉದ್ದೇಶಪೂರ್ವಕವಾಗಿ ನಾಪತ್ತೆಯಾಗಿದ್ದಾನ? ಏಕೆಂದ್ರೆ ಹಲವು ದಿನಗಳ ಕಾಲ ಬೆಟ್ಟದ ವಿವಿಧ ಭಾಗಗಳಲ್ಲಿ ತೀವ್ರ ಶೋಧ ನಡೆಸಿದ್ರು ಅದ್ವೈತ್ ಬಗ್ಗೆ ಖಚಿತ ಸುಳಿವಾಗಲಿ ಯಾವುದೇ ಮಾಹಿತಿಯಾಗಲಿ ಸಿಗದಿರುವುದು ತನಿಖಾಧಿಕಾರಿಗಳ ಅನುಮಾನಕ್ಕೆ ಕಾರಣವಾಗಿದೆ. ಅದ್ವೈತ್ ಸ್ವತಃ ಟೆಕ್ಕಿ ಆಗಿರುವುದರಿಂದ ತಾಂತ್ರಿಕವಾಗಿ ಪರಿಣಿತಿ ಹೊಂದಿದ್ದಾನೆ. ಹೀಗಾಗಿ ತನ್ನ ಮೊಬೈಲ್, ಆನ್ಲೈನ್ ಚಟುವಟಿಕೆಗಳು ಮತ್ತು ಇತರ ಸುಳಿವುಗಳನ್ನ ಉದ್ದೇಶಪೂರ್ವಕವಾಗಿ ಬಿಟ್ಟು ಹೋಗಿದ್ದಾನ ಎಂಬ ಕೋನಗಳು ಈಗ ತನಿಖೆಯಲ್ಲಿ ನಡೆಸ್ತಾ ಇದ್ದಾರಂತೆ. ಮದುವೆಗೂ ಕೆಲವೇ ತಿಂಗಳು ಬಾಕಿ. ಈ ಪ್ರಕರಣದಲ್ಲಿ ಮತ್ತಷ್ಟು ಗಂಭೀರವಾಗಿಸುವ ಮತ್ತೊಂದು ವಿಚಾರ ಏನೆಂದ್ರೆ, ಅದ್ವೈತ್ ಮುಂದಿನ ಜನವರಿಯಲ್ಲಿ ಮದುವೆ ನಿಗದಿಯಾಗಿತ್ತು. ಮದುವೆಗೆ ಕೆಲವೇ ತಿಂಗಳು ಬಾಕಿ ಇರುವಾಗ ಆತ ಏಕಾಏಕಿ ಶಿವಗಂಗೆಗೆ ಒಬ್ಬನೇ ಟ್ರೆಕ್ಕಿಂಗ್ಗೆ ಹೋಗಿ ನಾಪತ್ತೆಯಾಗಿರುವುದು ಕುಟುಂಬಸ್ಥರಲ್ಲಿ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿಸಿದೆ. ಇದೀಗ ಪೊಲೀಸರ ಮುಂದೆ ಹಲವು ಸಾಧ್ಯತೆಗಳಿವೆ. ಅದ್ವೈತ್ ಬೆಟ್ಟದಲ್ಲಿ ಆಘಾತಕ್ಕೀಡಾಗಿದ್ದಾನಾ, ಆತ್ಮಹತ್ಯೆ ಮಾಡಿಕೊಂಡಿದ್ದಾನಾ ಅಥವಾ ಎಲ್ಲವನ್ನ ಮೊದಲೇ ಪ್ಲಾನ್ ಮಾಡಿಕೊಂಡು ನಾಪತ್ತೆಯಾಗಿದ್ದಾನ? ಎಲ್ಲ ಪ್ರಶ್ನೆಗಳಿಗೆ ಇನ್ನೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಇದು ನಿಜವಾಗಿಯೂ ಒಂದು ಮಿಸ್ಸಿಂಗ್ ಕೇಸ್ನ? ಸದ್ಯಕ್ಕೆ ಅದ್ವೈತ್ ಬದುಕಿದ್ದಾನ ಅಥವಾ ಮೃತಪಟ್ಟಿದ್ದಾನ ಎಂಬುದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಅದೇ ರೀತಿ ಆತ ಉದ್ದೇಶಪೂರ್ವಕವಾಗಿ ನಾಪತ್ತೆಯಾಗಿದ್ದಾನ ಎಂಬುದು ಇನ್ನೂ ಸಾಬೀತಾಗಿಲ್ಲ. ಪೊಲೀಸರು ಎಲ್ಲ ಆಯಾಮಗಳಲ್ಲಿ ತನಿಖೆ ಮುಂದುವರಿಸಿದ್ದಾರೆ. ಶಿವಗಂಗೆ ಬೆಟ್ಟದಲ್ಲಿ ನಡೆದ ಶೋಧ, ಡಿಜಿಟಲ್ ಸಾಕ್ಷಿಗಳು ಮತ್ತು ಮೊಬೈಲ್, ಲ್ಯಾಪ್ಟಾಪ್ ಮಾಹಿತಿಗಳು ಸೇರಿದಂತೆ ಹಲವು ವಿಚಾರಗಳನ್ನು ಪರಿಶೀಲಿಸಲಾಗುತ್ತಿದೆ. ಹೀಗಾಗಿ ಈ ಪ್ರಕರಣ ನಿಜವಾಗಿಯೂ ರಹಸ್ಯ ಏನು ಎಂಬುದು ತನಿಖೆ ಪೂರ್ಣಗೊಂಡ ಬಳಿಕವೇ ಗೊತ್ತಾಗುತ್ತಿದೆ. ಅದ್ವೈತ್ ನಿಜವಾಗಿಯೂ ಕಾಣೆಯಾಗಿದ್ದಾನ ಅಥವಾ ಯಾರಿಗೂ ತಿಳಿಯದಂತೆ ದೊಡ್ಡ ಪ್ಲಾನ್ ಮಾಡಿಕೊಂಡು ನಾಪತ್ತೆಯಾಗಿದ್ದಾನ ಎಂಬುದು ಪ್ರಶ್ನೆ ಈಗ ಉದ್ಭವವಾಗುತ್ತಿದೆ. ನೋಡೋಣ, ಅದ್ವೈತ್ ಸಿಗ್ತಾನ ಅಥವಾ ಇಲ್ವಾ, ಅಥವಾ ಏನಾದರೂ ಮುಂದೆ ಈ ಪ್ರಕರಣ ದೊಡ್ಡದಾಗಿ ಒಂದು ಪಾತ್ರವನ್ನ ವಹಿಸುತ್ತಾ ಅನ್ನೋದನ್ನ ನಾವು ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ಇದೇ ರೀತಿ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ಜನಶ್ರೀ ಡಿಜಿಟಲ್ ನ್ಯೂಸ್. ಇದು ಸಮಾನತೆಯ ದೃಷ್ಟಿ.